ನಮಸ್ಕಾರ ವೀಕ್ಷಕರೇ, RBI's ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ರೀಲ್ಸ್ ಮಾಡುವಂಥ ಶೋಕಿ ಇರುವಂಥವರನ್ನು ಯಾರೂ ಕೂಡ ನಂಬಬಾರ್ದು. ಯಾಕೆ ಅಂತ ಹೇಳಿದರೆ, ಕೆಲವೊಂದಿಷ್ಟು ಜನ ಇದ್ದಾರಲ್ಲ ರೀಲ್ಸ್ ಶೋಕಿ ಇರುವವರು, ಅವರ ಜೀವನ ಎಲ್ಲೊಂದು ಕಡೆ ಕೆಟ್ಟು ಹೋಗಿರುತ್ತೆ. ಅವರು ಮಾಡ್ತಾ ಇರುವಂಥ ಕೆಲಸಗಳು, ಕೆಟ್ಟ ಕೆಲಸಗಳು ಯಾರೂ ಕೂಡ ನೋಡಿರಲ್ಲ. ಆದರೆ ಒಮ್ಮೊಮ್ಮೆ ಬೆಳಕಿಗೆ ಬಂದುಬಿಡ್ತವೆ. ಓ ಮೈ ಗಾಡ್, ಇವರು ಇಂಥವರ ಅಂತ ಅನ್ಸೋಕೆ ಶುರುವಾಗ್ಬಿಡುತ್ತೆ. ಅಂಥವರ ಪೈಕಿ ಒಬ್ಬ ಯುವಕ ಇದ್ದಾನೆ. ರೀಲ್ಸ್ ಶೋಕಿ ಎಷ್ಟರ ಮಟ್ಟಿಗೆ ಮಾಡ್ತಾ ಇದ್ದಪ್ಪ ಅಂದರೆ, ಈತನ ಕೊರಳಲ್ಲಿ ಬಂಗಾರ ಏನು ಕೆಜಿ ಬಂಗಾರ ಹಾಕೊಂಡು ಓಡಾಡ್ತಾ ಇದ್ದ. ಜೊತೆಗೆ ಒಂದಿಷ್ಟು ಕಾರುಗಳನ್ನು ತೆಗೆದುಕೊಂಡು ಓಡಾಡ್ತಾ ಇದ್ದ. ಜೊತೆಗೆ ಅಕ್ಕಪಕ್ಕದಲ್ಲಿ ಹುಡುಗಿರು, ಜೊತೆಗೆ ಬಾಡಿ ಗಾರ್ಡ್ಸ್, ಹೀಗೆ ಸಿಕ್ಕಾಪಟ್ಟೆ ಶೋಕಿ ಮಾಡ್ತಾ ಇದ್ದಂಥ ವ್ಯಕ್ತಿ ಇವತ್ತು ಅರೆಸ್ಟ್ ಆಗಿದ್ದಾನೆ. ಆತ ಬೇರೆ ಯಾರೂ ಅಲ್ಲ, ಅರುಣ್ ಕೊಠಾರೆ. ನಿಮಗೆಲ್ಲ ಗೊತ್ತಿರುತ್ತೆ ಈ ಹೆಸರು. ಸಿಕ್ಕಾಪಟ್ಟೆ ಫೇಮಸ್ ಅರುಣ್ ಕೊಠಾರೆ ಅನ್ನೋ ಯುವಕನನ್ನ ಇವತ್ತು ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಕೊತ್ತನೂರು ಪೊಲೀಸರು ಈತನನ್ನ ಅರೆಸ್ಟ್ ಮಾಡಿದ್ದಾರೆ. ಬಿಕಾಸ್ AK-47 ಮಾದರಿಗೆ ನಕಲಿ ಗನ್ ಹಿಡಿದು ರಸ್ತೆಯಲ್ಲಿ ಶಾಪ್ ಕೊಡ್ತಾ ಇದ್ರು. ಇದರಿಂದ ಸಿಕ್ಕಾಪಟ್ಟೆ ಆತಂಕಕ್ಕೆ ಒಳಗಾಗ್ಬಿಟ್ಟಿದ್ರು. ಅಲ್ಲಿನ ಜನ ಕಂಪ್ಲೇಂಟ್ ಕೊಟ್ಟು ಈತನನ್ನ ಅರೆಸ್ಟ್ ಮಾಡಿದ್ದಾರೆ. ಇದೆಲ್ಲದರ ನಡುವೆ ಈತ ಒಬ್ಬ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಹೊಂದಿರೋನು ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇರುವಂತಹ ವಿಚಾರ. ಯಾಕೆ ಅಂತ ಹೇಳ್ತೀನಿ. ಬಂಧಿತ ಆರೋಪಿಯ ಮೇಲೆ ಅಂದ್ರೆ ಈ ಅರುಣ್ ಕೊಠಾರೆ ಏನಿದಾನಲ್ಲ, ಈತನ ಮೇಲೆ 2023ರಲ್ಲಿ ಅಂದ್ರೆ ಕಳೆದ ವರ್ಷ 2 ಪ್ರಕರಣಗಳು ದಾಖಲಾಗಿರ್ತವೆ. ಚಿತ್ರದುರ್ಗದ ಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ವು. ಶಾಸಕರೊಬ್ಬರಿಗೆ ಬೆದರಿಕೆ ಹಾಕಿದ್ದ ಆರೋಪದಡಿ ಈತನ ವಿರುದ್ಧ ಪ್ರಕರಣ ದಾಖಲಾಗಿತ್ತು. RV ತಿಮ್ಮಾಪುರ ಈಗ ಸಚಿವರಿದ್ದಾರೆ. RV ತಿಮ್ಮಾಪುರ ಅವರ ಸಂಬಂಧ ದಾಖಲಾಗಿದ್ದಂತ ಪ್ರಕರಣ. ಚುನಾವಣಾ ಸಂದರ್ಭದಲ್ಲಿ ಪ್ರಕರಣ ದಾಖಲಾಗಿತ್ತು. ಹಣಕಾಸಿನ ವಿಚಾರವಾಗಿ ಬೆದರಿಕೆ ಹಾಕಿದ್ದ ಆರೋಪದಡಿ ಪ್ರಕರಣವನ್ನ ದಾಖಲು ಮಾಡಲಾಗಿತ್ತು. 2 ಪ್ರತ್ಯೇಕ ಪ್ರಕರಣವನ್ನ ದಾಖಲು ಮಾಡಲಾಗಿತ್ತು ಈ ಶೋಕಿಲಾಲ ಅರುಣ್ ಕೊಠಾರೆ ವಿರುದ್ಧ. ನೋಡಿ, ಚಿತ್ರದುರ್ಗದಲ್ಲಿ ಸುಲಿಗೆ ಕೇಸ್ನಲ್ಲಿ ಜೈಲಿಗೆ ಹೋಗಿದ್ದ ಈ ಅರುಣ್ ಕೊಠಾರೆ, ಜೈಲಿಗೆ ಹೋಗಿದ್ದ ಈತ ಚಿತ್ರದುರ್ಗದಲ್ಲಿ ಸುಲಿಗೆ ಕೇಸ್ನಲ್ಲಿ SSLC ಹುಡುಗನನ್ನ ಬೆದರಿಸಿ ಚಿನ್ನಾಭರಣ ಸುಲಿಗೆ ಮಾಡಿದ್ದ ಆರೋಪದಲ್ಲಿ ಈತನನ್ನ ಅರೆಸ್ಟ್ ಮಾಡಲಾಗಿತ್ತು. ಹೆಡೆಮುರಿ ಕಟ್ಟಲಾಗಿತ್ತು. ಬಾಲಕನಿಗೆ ಬಲವಂತವಾಗಿ ಸಿಗರೇಟ್ ಡ್ರಿಂಕ್ಸ್ ಮಾಡಿಸಿ ಫೋಟೋ ತೆಗೆದು ಬೆದರಿಸಿ ಸುಲಿಗೆಯನ್ನ ಮಾಡಿದ್ದ ಆತನ ಬಳಿ ಬರೋಬ್ಬರಿ 35 ಲಕ್ಷ ಮೌಲ್ಯದ 656 ಗ್ರಾಂ ಚಿನ್ನಾಭರಣವನ್ನ ಈತ ಸುಲಿಗೆ ಮಾಡಿದ್ದ ಆ ಬಾಲಕನ ಬಳಿ. ಈ ಸಂಬಂಧ 2023ರಲ್ಲಿ ಚಿತ್ರದುರ್ಗ ನಗರ ಠಾಣೆ ಪೊಲೀಸರು ಈ ಅರುಣ್ ಕೊಠಾರೆಯನ್ನ ಬಂಧಿಸಿದ್ರು, ಅಂದ್ರೆ ಅರೆಸ್ಟ್ ಮಾಡಿದ್ರು. ಬಳಿಕ ಜಾಮೀನಿನ ಮೇಲೆ ಈತ ಹೊರ ಬಂದಿದ್ದ. ಅದಾದ ನಂತರ ಮತ್ತೊಂದು ವಂಚನೆಯ ಕೇಸ್ ದಾಖಲಾಗಿತ್ತು ಈ ಯುವಕನ ಮೇಲೆ, ಅರುಣ್ ಕೊಠಾರೆ ಮೇಲೆ. ಪರಿಚಯಸ್ಥರೊಬ್ಬರ ಬಳಿ 3.5 ಲಕ್ಷ ಸಾಲ ಪಡೆದು ವಂಚನೆ ಮಾಡಿಬಿಟ್ಟಿದ್ದ. ವಾಪಸ್ ಕೊಟ್ಟೇ ಇರಲಿಲ್ಲ ಅವರಿಗೆ. ಹಾಗಾಗಿನೇ ಕೇಸ್ ದಾಖಲಾಗಿತ್ತು. 2023ರಲ್ಲೇ ನಾನೀಗಾಗಲೇ ಹೇಳಿದ ಹಾಗೆ ಚಿತ್ರದುರ್ಗ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಸದ್ಯ ಈಗ ಬೆಂಗಳೂರಿನಲ್ಲಿ ರೀಲ್ಸ್ಗಾಗಿ ಶೋಕಿ ಮಾಡಿ ನ್ಯೂಸೆನ್ಸ್ ಕ್ರಿಯೇಟ್ ಮಾಡಿ ಜೈಲು ಪಾಲಾಗಿದ್ದಾನೆ ಈ ಅರುಣ್ ಕೊಠಾರೆ. ಇವರಿಗೆಲ್ಲ ಮಾನ ಮರ್ಯಾದೆ ಏನೂ ಇಲ್ಲ ಅಂತ ಕಾಣಿಸುತ್ತೆ. ಶೋಕಿಗಾಗಿ ಇನ್ನೊಬ್ಬರ ಹೊಟ್ಟೆ ಮೇಲೆ ಹೊಡೆಯೋದು ಇವ್ರ ಕೆಲಸ. ಮತ್ತೆ ದೊಡ್ಡದಾಗಿ ಬಿಲ್ಡಪ್ ಕೊಡೋದು, ನಾನು ಹಾಗೆ, ನಾನು ಹೀಗೆ, ನಾನು ಬಹಳಷ್ಟು ನೊಂದು ಬಿಟ್ಟಿದ್ದೀನಿ, ಬಹಳಷ್ಟು ಜನರಿಗೆ ಸಹಾಯ ಮಾಡ್ತೀನಿ, ದೊಡ್ಡದಾಗಿ ಶೋಕಿ ಮಾಡೋದು. ಜೊತೆಗೆ ಹುಡುಗಿರ್ನ ಅಕ್ಕಪಕ್ಕ ನಿಲ್ಲಿಸ್ಕೊಂಡು ಶೋಕಿ ಮಾಡೋದು, ಬಾಡಿ ಗಾರ್ಡ್ಸ್ನ ಕರ್ಕೊಂಡೋಗಿ ಶೋಕಿ ಮಾಡೋದು, ಹೊಸ ಕಾರ್ಗಳ ಮೇಲೆ ಶೋಕಿ ಮಾಡೋದು. ಇವ್ರ ಯೋಗ್ಯತೆಗೆ ಎಷ್ಟು ಬೆಂಕಿ ಹಾಕ. ನ್ಯಾಯವಾಗಿ ಬದುಕೋದು ಗೊತ್ತಿಲ್ಲ ಇವರಿಗೆಲ್ಲ, ಈ ರೀತಿಯಾಗಿ ಶೋಕಿ ಮಾಡೋದು. ಹಾಗಾಗಿನೇ ಈ ಅರುಣ್ ಕೊಠಾರೆ ಅನ್ನೋ ರೀಲ್ಸ್ ಶೋಕಿಲಾಲ್ನನ್ನ ಅರೆಸ್ಟ್ ಮಾಡಿದ್ದಾರೆ ಈಗ ನಮ್ಮ ಬೆಂಗಳೂರಿನ ಕೊತ್ತನೂರು ಪೊಲೀಸರು. ಈತ ಸಿಕ್ಕಾಪಟ್ಟೆ ಶೋಕಿ ಮಾಡ್ತಾ ಇದ್ದ ಅನ್ನೋದು ಒಂದು ಕಡೆ ಆದ್ರೆ, ಈತನ ಜೊತೆಗೆ ಗನ್ ಮ್ಯಾನ್ ಗಳನ್ನ ಇಟ್ಕೊಂಡು ಓಡಾಡ್ತಾ ಇದ್ದ ಈತ. ಕೆಜಿ ಗಟ್ಲೆ ಚಿನ್ನ ಹಾಕೊಂಡು ಓಡಾಡ್ತಾ ಇದ್ದ, ಶೋಕಿ ಮಾಡ್ತಾ ಇದ್ದ. ಬೆಂಗಳೂರಿನಲ್ಲಿ ಶೋ ಕೊಡೋದಕ್ಕೆ ಹೋಗಿ ಈಗ ಜೈಲ್ ಸೇರ್ಕೊಂಡಿದ್ದಾನೆ ಈ ರೀಲ್ಸ್ ಸ್ಟಾರ್. ಇವ್ರನ್ನೆಲ್ಲ ಸ್ಟಾರ್ ಅಂತ ಕರಿತೀವಲ್ಲ, ನಮಗ್ ಬುದ್ಧಿ ಇಲ್ಲ, ನಮ್ ಕರ್ಮ. ಈ ಕಿತ್ತೋದ ಸ್ಟಾರ್ಗಳು ಅಂತ ನಾವು ಕರಿಬಹುದು ಇವ್ರನ್ನ. ಅರುಣ್ ಕೊಠಾರೆ ಏನಿದಾನಲ್ಲ ಈತ ಶೋಕಿಲಾಲ ಕೊತ್ನೂರು ಪೊಲೀಸರಿಂದ ಈಗ ವಧೆ ತಿಂತಿದ್ದಾನೆ. ಏಕೆ ಅಂತ ಹೇಳಿದ್ರೆ AK-47 ಮಾದರಿಗೆ ನಕಲಿ ಗನ್ ಹಿಡಿದು ರಸ್ತೆಯಲ್ಲಿ ಶೋ ಆಫ್ ಕೊಡ್ತಾ ಇದ್ದಂತೆ ಈತ ಇವನ ಯೋಗ್ಯತೆಗೆ. ಅರುಣ್ ಕೊಠಾರೆ ಶೋ
ಏನು ಈ ಶೋ ಆಫ್ಗೆ ಪಾಪ ಅಲ್ಲಿನ ಸಾರ್ವಜನಿಕರು ಹೆದರಿ ಬಿಟ್ಟಿದ್ದಾರೆ. ಇವರೇನು ರೌಡಿಗಳ, ಏನು ಉಗ್ರಗಾಮಿಗಳ ಅಂತ ಹೇಳಿ. ಅದಾದ ನಂತರ ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಬಂದು ಒದ್ದು ಎಳ್ಕೊಂಡು ಹೋಗಿದ್ದಾರೆ. ಅರುಣ್ ಕಟಾರೆ, ಆತನ ಬಾಡಿ ಗಾರ್ಡ್ಸು, ಆತನ ಜೊತೆಗೆ ಯಾರೆಲ್ಲ ಇದ್ರಲ್ಲ ಅವರೆಲ್ಲ ಒದ್ದು ಎಳ್ಕೊಂಡು ಹೋಗಿದ್ದಾರೆ. ಈಗ ಸ್ನೇಹಿತರೆ, ಏನು ಹೇಳ್ತೀರಿ ಇಂಥವ್ರ ಬಗ್ಗೆ? ಈ ಅರುಣ್ ಕಟಾರೆ ಬಗ್ಗೆ ಏನು ಹೇಳ್ತೀರಿ? ಈತನ ಶೋಕಿ ನೀವು ನೋಡಿದಿರಿ, ಶೋಕಿ ಲಾಲಾ ಅಂತಾನೆ ಹೇಳ್ಬೋದು. ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ ಈತನ ಬಗ್ಗೆ. ಜೊತೆಗೆ ನಮ್ಮ ಕಂಟೆಂಟ್ಗಳು ನಿಮಗೆ ಇಷ್ಟವಾಗ್ತಾ ಇದ್ದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.